ಬರೋ ಅಲ್ಪ ಸ್ವಲ್ಪ ಸಂಬಳದಲ್ಲೇ ಹಣ ಕೂಡಿಟ್ಟು ತಿಂಗಳಿಗೊಮ್ಮೆ ಇಲ್ಲ ವಾರಕ್ಕೊಮ್ಮೆ ಚೀಟಿ ಕಟ್ತಾ ಇರೋ ಜನರೇ ದಯವಿಟ್ಟು ಗಮನಿಸಿ. ನೀವು ಕಟ್ಟೋ ಚೀಟಿ ನಿಮ್ಮ ಕೈ ಸೇರೋ ಮುನ್ನವೇ ಚೀಟಿಂಗ್ ಮಾಡ್ತಾರೆ. ಇಲ್ಲೊಂದು ಕಿಲಾಡಿ ಜೋಡಿ ಜನರಿಗೆ ಹಾಕಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಕೋಟಿ ರೂಪಾಯಿಯ ಮಕ್ಮಲ್ ಟೋಪಿ. ಎಸ್, ಹೀಗೆ ಟಿಪ್ ಟಾಪ್ ಆಗಿ ನಿಂತು ಫೋಟೋಗೆ ಪೋಸ್ ಕೊಡ್ತಾ ಇರೋ ಈ ಜೋಡಿನ ನೋಡಿದ್ರೆ ಅಬ್ಬಬ್ಬಾ ಒಳ್ಳೆ ವೆಲ್ ಎಜುಕೇಟೆಡ್ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಜೋಡಿ ಅಂತಿಂತ ಜೋಡಿಯಲ್ಲ, ನಂಬಿಸಿ ಕುತ್ತಿಗೆ ಕುಯ್ಯೋ ಕಿಲಾಡಿ ಜೋಡಿ. 2-3 ದಿನದಿಂದ ಅವ್ರದ್ದು ಮೊಬೈಲ್ ಸ್ವಿಚ್ ಆಫ್. ಅಲ್ಲಿ ಹೋಗಿ ಮನೇಲಿ ಹೋಗಿ ಕೇಳುವಾಗ ಮನೇನು ಮಾರಿಬಿಟ್ಟಿದ್ದಾರೆ. 10 lakhs 25 lakhs ಹಿಂಗೆ ಇಂಟ್ರೆಸ್ಟ್ ಕೂಡ ಅಲ್ಲಿ ಆಫರ್ ಇದೆ. ಈ ಥರ ಚರ್ಚಿಗೆ ಹೋಗ್ಬಿಟ್ಟು ಅವ್ರದ್ದೊಂದು ಗ್ರೂಪ್ ಮಾಡ್ತಾರೆ, ಚರ್ಚಿಗೆ ಒಂದು ಫಂಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಕಸ್ಟಮರ್ಸ್ನ ಹಿಡಿತಾರೆ. ನಿನ್ನೆ ಮಧ್ಯಾಹ್ನ ಮೇಲಿಂದ ಕಂಪ್ಲೇಂಟ್ ಕೊಟ್ಟಿದ್ದು 134 ಜನ. ಅದೇ 30 ಕೋಟಿ ಆಗೋಯ್ತು. 18%, 21%, 24%ವರೆಗೂ ಆಫರ್ ಮಾಡಿಬಿಟ್ಟು ತಗೊಂಡಿದ್ದಾರೆ. ಕೇಳಿದ್ರಲ್ಲ, ಎವಿ ಟಾಮಿ ಹಾಗೂ ಈತನ ಪತ್ನಿ ಶಿನಿ ಟಾಮಿ ಎ ಚಿಟ್ ಫಂಡ್ ಹಾಗೂ ಫೈನಾನ್ಸ್ ಹೆಸರಿನಲ್ಲಿ ಅದು ಹೇಗೆ ಜನರಿಂದ ಹಣ ದೋಚಿ ಪರಾರಿಯಾಗಿದ್ದಾರೆ ಅಂತ. ಶಾಕಿಂಗ್ ಅಂದ್ರೆ ಅಧಿಕ ಬಡ್ಡಿ ಆಸೆ ತೋರಿಸಿ ಸುಮಾರು 500 ಜನರಿಂದ ಹಣ ಸಂಗ್ರಹ ಮಾಡಿದ್ದ ಕೇರಳ ಮೂಲದ ಟಾಮಿ ದಂಪತಿ ದೋಚಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಕೋಟಿ ರೂಪಾಯಿ. ತಂದೆಗೆ ಹುಷಾರಿಲ್ಲ, ಈ ಥರ ಊರಿಗೆ ಹೋಗ್ತೀನಿ ಅಂತ. ಆಮೇಲೆ ಮತ್ತೆ ಕಾಂಟ್ಯಾಕ್ಟ್ ಇಲ್ಲ ಅವ್ರದ್ದು. ಕಸ್ಟಮರ್ ಫೋನ್ ಮಾಡಿ ಹೇಳಿದ್ದಾರೆ, ಈ ಥರ ನಿಮ್ಮ ಆಫೀಸ್ ಕ್ಲೋಸ್ ಇದೆ ಅಂತ ಗೂಗಲಲ್ಲಿ ತೋರಿಸ್ತಾ ಇದೆ ಅಂದಾಗ ನಾವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ. ಫೋನ್ ಸ್ವಿಚ್ ಆಫ್ ಆಗಿದೆ. ಆಮೇಲೆ ಅವ್ರ ಮನೆಗೆ ಹೋಗಿ ನೋಡಿದಾಗ ಮನೇನೂ ಸೇಲ್ ಮಾಡಿದ್ದಾರೆ. ಈ ದಂಪತಿ ಒಬ್ಬೊಬ್ಬರಿಂದ 50 ಲಕ್ಷದಿಂದ 1 ಕೋಟಿಯ ತನಕ ಡೆಪಾಸಿಟ್ ಮಾಡಿಸಿಕೊಂಡಿದ್ದು 24% ಬಡ್ಡಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರಂತೆ. ಆದ್ರೀಗ ಹಣ ಕೇಳಲು ಹೋದ್ರೆ ದಂಪತಿ ಮೊಬೈಲ್ ಸ್ವಿಚ್ ಆಫ್, ಮನೆ ಖಾಲಿ, ಆಫೀಸ್ ಬಂದ್ ಆಗಿ ಹೋಗಿದೆ. ಇದರಿಂದ ಕಂಗಾಲಾದ ನೂರಾರು ಜನ ನ್ಯಾಯ ಕೊಡಿಸಿ ಅಂತ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸದ್ಯ ತಲೆಮರೆಸಿಕೊಂಡ ಕಿಲಾಡಿ ಜೋಡಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಎ1 ಎವಿ ಟಾಮಿ ಹಾಗೂ ಈತನ ಪತ್ನಿ ಎ2 ಶಿನಿ ಟಾಮಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಅದೇನೇ ಹೇಳಿ, ಇದು ನಿನ್ನೆ ಮೊನ್ನೆ ಪರಿಚಯದಿಂದ ಮೋಸ ಹೋಗಿದ್ದಲ್ಲ. 20 ರಿಂದ 30 ವರ್ಷದ ಸ್ನೇಹ ಪರಿಚಯದವರೇ ಬಣ್ಣದ ಮಾತಿಗೆ ಮರುಳಾಗಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಇನ್ನಾದರೂ ನೀವು ನಂಬಿ ಹಣ ಹೂಡಿಕೆ ಮಾಡೋ ಮುನ್ನ ಎಚ್ಚರದಿಂದ ಇರಿ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.